ಹಲೋ ಎವ್ರಿವನ್, ನಾನು ಸಂತು ಆರ್ದೂರ್. ಕೇರಳದಿಂದ ಕರ್ನಾಟಕಕ್ಕೆ ಟ್ರಿಪ್ಪಿಗೆ ಅಂತ ಬಂದಿದ್ದಂತಹ ಶ್ರೀನಂದ ಎನ್ನುವಂತಹ ಹುಡುಗಿ ಈಗ ಸಾವನ್ನಪ್ಪಿದ್ದಾಳೆ. ಆಕೆ ಸಾವನ್ನಪ್ಪಿಲ್ಲ, ಬದುಕಿರ್ಬೋದು ಅಂತ ಹೇಳ್ಕೊಂಡು ಸತತ 3 ದಿನದಿಂದ ಕೂಡ ಹುಡುಕಾಟವನ್ನು ಮಾಡ್ತಾಯಿದ್ರು. ಆದರೆ ಯಾವುದೇ ರೀತಿಯಾದಂಥ ಕ್ಲೂ ಸಿಕ್ಕಿರಲಿಲ್ಲ. ಆಕೆ ಇವತ್ತು ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದ್ದಾರೆ. ಅಷ್ಟಕ್ಕೂ ಏನಿದು ಶ್ರೀನಂದ ಕೇಸು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಂದರೆ, ಚಿಕ್ಕಮಗಳೂರಿಗೆ ಈ ಟ್ರಿಪ್ಪಿಗೆ ಅಂತ ಬಂದಿದ್ದಂತಹ ಕೇರಳ ಮೂಲದ ಕೇರಳಂ ಪ್ರದೇಶದಿಂದ ಬಂದಿರತಕ್ಕಂತಹ ಸುಮಾರು 40 ಜನ ಈ ಶ್ರೀನಂದ ಫ್ಯಾಮಿಲಿಯವರು ಮತ್ತು ಆಕೆ ಫ್ರೆಂಡ್ಸು ಅವರೆಲ್ಲ ಸೇರಿಕೊಂಡು 40 ಜನ ಬಂದಿರ್ತಾರೆ. ಬಂದು ಕರ್ನಾಟಕದಲ್ಲಿ ಹಂಪಿ ಹೀಗೆ ಎಲ್ಲ ರೀತಿಯ ಕಡೆ ಹೋಗಿ ಚಿಕ್ಕಮಗಳೂರಿನ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಆನಂತರ ಏನು ಮಾಡ್ತಾರೆ ಅಂದರೆ ಚಿಕ್ಕಮಗಳೂರು ತಾಲೂಕಿನ ಮಾಣಿಕ್ಯದಾರ ಬೆಟ್ಟಕ್ಕೆ ಬಂದುಬಿಡ್ತಾರೆ. ಬಂದಂಥ ಟೈಮಲ್ಲಿ ಏನಂದರೆ ಅಲ್ಲಿ ಈ 15 ವರ್ಷದ ಈ ಶ್ರೀನಂದ ಮತ್ತು ಆಕೆಯ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೀಗೆ ವೀಡಿಯೋಸ್ಗಳನ್ನು ಮಾಡ್ಕೊಳ್ತಾ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹೋದಂಥ ಟೈಮಲ್ಲಿ ಏನಂದರೆ ಎಲ್ಲರೂ ಕೂಡ ಲವಲೋಕಿಯಿಂದ ಇರ್ತಾರೆ, ಎಲ್ಲರೂ ಕೂಡ ಮಾತಾಡ್ತಲೇ ಇರ್ತಾರೆ. ಆ ಟೈಮಲ್ಲಿ ಈ ಶ್ರೀನಂದ ಏನೋ ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ 8 ರಿಂದ 10 ನಿಮಿಷ ಆದ ತಕ್ಷಣ ಆ ಫ್ಯಾಮಿಲಿಗೆ ಕಾಣಿಸ್ಕೊಳ್ಳಲ್ಲ. ಅಂದರೆ ಜೊತೆಗೆ ಎಲ್ಲರ ಜೊತೆಗೆ ಫೋಟೋ ತೆಗೆಸಿದಂತಹ ಶ್ರೀನಂದ ಇದ್ದಕ್ಕಿದ್ದಂತೆ ಮಾಯ ಆಗಿಬಿಡ್ತಾರೆ. ಮಾಯ ಆದಂಥ ಟೈಮ್ನಲ್ಲಿ ಆ ಫ್ಯಾಮಿಲಿಗೆ ಏನಾಗ್ತಿದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲೂ ಇರಲಿಲ್ಲ. ಅವಳು ಇಲ್ಲೇ ಎಲ್ಲ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈಕೆಯನ್ನು ಹುಡುಕ್ತಂಥ ಟೈಮಲ್ಲಿ ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಈ ಇನ್ಸಿಡೆಂಟ್ ನಡೆಯುತ್ತೆ. ಅಂದರೆ 5 ಗಂಟೆ ಅಷ್ಟೊತ್ತಿಗೆ ಜೊತೆಗಿದ್ದಂಥ ಟೈಮ್ನಲ್ಲಿ 10 ನಿಮಿಷ ಆದಮೇಲೆ ಕಾಣಿಸ್ಕೊಳ್ತಿಲ್ಲ ಟೈಮಲ್ಲಿ ಹುಡುಕಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ 40 ಜನ ಎಲ್ಲರೂ ಸೇರಿಕೊಂಡು. ಆದರೂ ಕೂಡ ಇಲ್ಲಿ ಸಿಗದೇ ಇರೋ ಕಾರಣ 8 ಗಂಟೆಗೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಆ ತಕ್ಷಣ ಅಲ್ಲಿಗೆ ಪೊಲೀಸರು ಬಂದು ಆ ಕಪ್ಪಾಗಿರೋ ಟೈಮ್ನಿಂದ ಅಲ್ಲೆಲ್ಲ ಹುಡುಕಾಟ ಮಾಡೋದಕ್ಕೆ ಆಗಲ್ಲ. ಆದರೂ ಕೂಡ ಅಲ್ಲಿ ಬಂದು ಸರ್ಚನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಬೆಳಗ್ಗೆ ಮುಂಚೆ ಅಂದರೆ 8ನೇ ತಾರೀಕು ಕೂಡ ಹುಡುಕಾಟ ಮಾಡ್ತಾರೆ. ಹುಡುಕಾಟ ಮಾಡೋಂಥ ಟೈಮ್ನಲ್ಲಿ ಅಲ್ಲೂ ಅವತ್ತು ಏನೂ ಸಿಕ್ಕೋದಿಲ್ಲ. 9ನೇ ತಾರೀಕು ಕೂಡ ನಿನ್ನೆ ಕೂಡ ಮಾಡಿದಂಥ ಟೈಮ್ನಲ್ಲಿ ನಿನ್ನೆ ಕೂಡ ಏನೂ ಸಿಕ್ಕಲ್ಲ. ಆದರೆ ಇವತ್ತೇನು ಮಾಡಿಬಿಡ್ತಾರೆ ಅಂದರೆ, ಇವತ್ತು ಏನು ಇವರು ಮುಂಚೆ ಕಳೆದೋಗಿದ್ರು ಇಲ್ಲಿದೆ ಈ ಲಾಸ್ಟ್ ಟೈಮ್ ನೋಡಿದ್ದು ಅಂತ ಹೇಳಿದ್ದಾರೆ. ಆ ನಂತರ ಏನು ಮಾಡ್ತಾರೆ, ಇಲ್ಲೇ ಎಲ್ಲೋ ಕೆಳಗಡೆ ಇರ್ಬೋದು ಅಂತ ಹೇಳ್ಕೊಂಡು ಕೆಳಗಡೆ ಜಾಗ ಅಂದರೆ ಸುಮಾರು 2000 ಅಡಿ ಕೆಳಗಡೆ ಹೋಗಿ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೋದಂಥ ಟೈಮ್ನಲ್ಲಿ ಹುಡುಕಾಟ ಮಾಡ್ತಿದ್ದಂಥ ಸ್ವಲ್ಪ ದೂರದಲ್ಲೇ ಈ ಕೊಳೆತ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನು ಅಂತ ನೋಡ್ತಾ ಹೋದಂಥ ಟೈಮಲ್ಲಿ ಈ ಶ್ರೀನಂದ ಸಾವನ್ನಪ್ಪಿದ್ದಾರೆ. ಅಲ್ಲಿ ಶ್ರೀನಂದ ಕೊಳೆತ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ತಾರೆ. ಆನಂತರ ಗೊತ್ತಾಗುತ್ತೆ ಶ್ರೀನಂದ ಬದುಕಿಲ್ಲ, ಸಾವನ್ನಪ್ಪಿದ್ದಾರೆ ಅಂತ. ಈ ಶ್ರೀನಂದ ಫ್ಯಾಮಿಲಿ ಮತ್ತು ಆಕೆ ಅಮ್ಮ ಏನು ಹೇಳ್ತಾ ಹೋಗ್ತಾರೆ, ಯಾರೋ ಏನೋ ಮಾದಕ ವಸ್ತುವನ್ನು ಕೊಟ್ಟು ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ದಾರೆ, ನನ್ನ ಮಗಳು ಜೊತೆಗೆ ಇದ್ದಕ್ಕಿದ್ದಂತೆ ಮಾಯ ಆಗಿದ್ದಾಳೆ, ಇಲ್ಲಿ ಬೇರೆ ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಇಲ್ಲಿ ಈ ಕೇಸಲ್ಲಿ ಏನಾಗಿದೆ ಅಂತ. ಯಾಕಂದರೆ ಶ್ರೀನಂದ ಅಥವಾ ಅವಳೇ ಯಾವುದೋ ಒಂದು ಎಕ್ಸ್ಪ್ಲೋರ್ ವೀಡಿಯೋಸ್ಗಳನ್ನು ನೋಡಿದಂಥ ಟೈಮಲ್ಲಿ ಆಕೆ ಆ ಮೊಬೈಲ್ನ ಹಿಡ್ಕೊಂಡು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇರ್ತಾಳೆ. ಗೊತ್ತಿಲ್ಲ ಆಕೆ ಎಕ್ಸ್ಪ್ಲೋರ್ ಮಾಡೋಂಥ ಹುಚ್ಚಲ್ಲಿ ಎಲ್ಲಾದರೂ ಎಡವಿ ಬಿದ್ದಿರ್ಬೋದು ಅಥವಾ ಏನಾಗಿದೆ ಕರೆಕ್ಟಾಗಿ ಈ ಇನ್ಸಿಡೆಂಟ್ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ SSLC ಎಕ್ಸಾಮನ್ನು ಬರೆದು ಜಸ್ಟ್ ಬಂದಿರ್ತಾರೆ ಅಷ್ಟೇ. SSLC ಎಕ್ಸಾಮು ರಿಸಲ್ಟ್ಗಾಗಿ ಕಾಯ್ತಾ ಇರ್ತಾಳೆ. SSLC ಯಾವುದೋ ಒಂದು ಟೆನ್ಷನ್ ಇತ್ತು ಅಥವಾ ಏನೋ ಆಕೆ ತನ್ನ ಪ್ರಾಣವನ್ನು ತಗೊಂಡು ಯಾವುದೋ ಈ ಕೇಸಲ್ಲಿ ಇನ್ನೂ ಏನೂ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಕರ್ನಾಟಕದಲ್ಲೇ ಈ ಪೋಸ್ಟ್ ಮಾರ್ಟಮ್ ನಡೆಯುವಂಥ ಸಾಧ್ಯತೆ. ಯಾಕೆಂದರೆ ಇಲ್ಲೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಅಂತೂ ಆಗಿ ಇಲ್ಲೇ ಈ ಕೇಸಲ್ಲಿ ಏನು ಮೇಜರ್ ಟ್ವಿಸ್ಟ್ ಸಿಗ್ಬೋದು. ಇದಾಗಿ ಇದ್ದಾರೆ ಈ ಶ್ರೀನಂದ ಕೇಸು. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋ ಕೆಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ. ನಮಸ್ಕಾರ.